ಟಿಫನ್ ಬಾಕ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ನಾನು ನಿಮಗೆಲ್ಲ ಸಬಾಕ್ಷಿ ಸೊಪ್ಪಿಂದ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥ ಸಬಾಕ್ಷಿ ಸೊಪ್ಪು, ಅನ್ನ, ಎಣ್ಣೆ, ಬೆಳ್ಳುಳ್ಳಿ, ಉಪ್ಪು, ಕಾಯಿ ತುರಿ, ಹಸಿಮೆಣಸಿನಕಾಯಿ ಖಾರದ ಪೇಸ್ಟ್, ಉದ್ದಿನಬೇಳೆ, ಕಡಲೆಬೇಳೆ ಹಾಗೂ ಸಾಸಿವೆ. ಫಸ್ಟು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾದ ನಂತರ ಸಾಸಿವೆ ಸಿಡಿದ ನಂತರ ಉದ್ದಿನಬೇಳೆ 1 ಸ್ಪೂನು, ಕಡಲೆಬೇಳೆ 1 ಸ್ಪೂನು, ಒಂದು ಬೆಳ್ಳುಳ್ಳಿ ಬೆಂದ ನಂತರ ಹಸಿ ಖಾರದ ಪೇಸ್ಟ್ 1 ಸ್ಪೂನ್ನಷ್ಟು, ನಂತರ ಸೊಪ್ಪು, ಹೆಚ್ಚಿರೋ ಅಂಥ ಸಬ್ಬಕ್ಕಿ ಸೊಪ್ಪು 1 ಕಪ್ನಷ್ಟು. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಮಗ್ಗಿಸ್ಕೋಬೇಕು. ಯಾವುದೇ ಸೊಪ್ಪನ್ನ ನಾವು 2 ನಿಮಿಷಕ್ಕಿಂತ ಮೇಲೆ ಬೇಯಿಸಬಾರ್ದು, ಅದರಿಂದ ಪೌಷ್ಟಿಕಾಂಶ ಎಲ್ಲ ಹೋಗ್ಬಿಡುತ್ತೆ. ಇದು ಸಾಫ್ಟ್ ಆದ ತಕ್ಷಣ ಇವಾಗ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲ ಆದ ತಕ್ಷಣ ತಣ್ಣಗಿರುವಂಥ ಅನ್ನ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಸಹ ಟಿಫಿನ್ ಬಾಕ್ಸ್ಗೆ ಕಳಿಸ್ಬೇಕಾದ್ರೆ ಒಂದು ಐಡಿಯಲ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ತೇನೆ. ಹೆಲ್ದಿಯಾದಂತಹ ಸಬ್ಬಕ್ಕಿ ಸೊಪ್ಪಿನ ರೈಸ್ ಸವಿಯಲು ಸಿದ್ಧವಾಗಿದೆ. ಮತ್ತೆ ವೀಕ್ಷಕರೇ, ನಾಳಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ ಇದೇ ಸಮಯದಲ್ಲಿ ಇದೇ ಕಾರ್ಯಕ್ರಮದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಗುಡ್ ಡೇ, ಬಾಯ್.